ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಧರ್ಮೋ ರಕ್ಷತಿ ರಕ್ಷಿತಃ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ಶ್ರೀ ಪ್ರಿಯಾಪಟ್ಟಣದಮ್ಮ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತೆ ಅಮ್ಮನವರನ್ನು ನೆನೆಯುತ್ತಾ ಈ ದಿನ ಅಮಾವಾಸ್ಯೆಯಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿ ಹಂತದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗ ನಮ್ಮಿಂದ ಹಾಗೂ ಭಕ್ತಾದಿಗಳಿಂದ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಕ್ಷೇತ್ರ ರಕ್ಷಣೆಯಾಗಿ ನೆಲೆಸಿರುವ ಶ್ರೀ ನಾಗದೇವತೆಗೆ ಆ ತಾಯಿಯನ್ನು ನೆನೆಯುತ್ತಾ ನಮ್ಮಿಂದ ಆ ತಾಯಿಗೆ ಆದಂತಹ ಕೆಲವೊಂದು ಅನಾಹುತ ಅವಘಡಗಳಿಗೆ ಕ್ಷಮೆ ಕೇಳುತ್ತಾ, ಅಮ್ಮ ತಾಯಿ, ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ತನ್ನಿಂದ ಆದಂತಹ ಕೆಲವೊಂದು ತಪ್ಪುಗಳನ್ನೆಲ್ಲ ಕ್ಷಮಿಸು ತಾಯಿ ಎಂದು ಕೇಳುತ್ತಾ ಈ ದಿನ 11ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಒಳ ಆವರಣದ ವಿಡಿಯೋ ಚಿತ್ರೀಕರಣವನ್ನು ಈ ದಿನ ಅಮಾವಾಸ್ಯೆಯ ದಿನದಂದು ಅಮ್ಮನವರನ್ನು ನೆನೆಸುತ್ತಾ ಮಾಡುತ್ತಿದ್ದೇವೆ. 10ನೇ ಸುತ್ತಿನ ಪಾದಯಾತ್ರೆಯಲ್ಲಿ ತಿಳಿಸಿದಂತೆ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪ್ರಾಥಮಿಕ ಪೂಜಾ ಕಾರ್ಯವನ್ನು ಶ್ರೀ ಆರ್ ಪ್ರಭಾಕರ್ ಡಿ ರವರ ಸಮ್ಮುಖದಲ್ಲಿ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಕೈಗೊಂಡು, ತದನಂತರ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಕಟ್ಟಡ ಕೆಲಸ ಕಾರ್ಯವನ್ನು ಆರಂಭಗೊಳಿಸಿದ್ದು, ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳಿಂದ ಸಕಲ ಗ್ರಾಮಸ್ಥರ ಮತ್ತು ಭಕ್ತಾದಿಗಳ ಸಹಕಾರದಿಂದ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಾ ದೇವಸ್ಥಾನದ ಮೇಲ್ಛಾವಣಿಯ ಮೋಲ್ಡು ಸಹ ಆಗಿರುತ್ತದೆ. ತದನಂತರ ಅಮ್ಮನವರ ಕ್ಷೇತ್ರಕ್ಕೆ ಒಂದು ಬೋರ್ವೆಲ್ನ ಅವಶ್ಯಕತೆ ಇದೆ ಎಂದು ಶ್ರೀ ಪ್ರಭಾಕರ್ ಡಿ ಅವರನ್ನು ಗ್ರಾಮಸ್ಥರೆಲ್ಲರೂ ಅವರ ಬಳಿ ಹರಕೆ ಮಾಡಿಕೊಂಡಾಗ ಅವರು ಬಂದು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ದೇವಮೂಲೆಗೆ ಒಂದು ಹುತ್ತದ ಹತ್ತಿರ ಈ ಸ್ಥಳದಲ್ಲಿ ಬೋರ್ವೆಲ್ನ ಹಾಕಿ ನೀರು ಸಿಗುತ್ತದೆ ಎಂದು ತಿಳಿಸಿ ಅವರು ಪೂಜೆಯನ್ನು ಮಾಡಿಕೊಟ್ಟು ಹೊರಡುತ್ತಾರೆ. ನಾನು ಸಹ ಕರ್ತವ್ಯ ಮುಗಿಸಿಕೊಂಡು ರಾತ್ರಿ ಸುಮಾರು 12ರಿಂದ 1 ಗಂಟೆಯ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಉಪಸ್ಥಿತಿಯಲ್ಲಿ, ಅದರಲ್ಲಿ ಪ್ರಮುಖರಾದವರು ಶ್ರೀ ಕೆ ಎಂ ಪುಟ್ಟಣ್ಣ, ಚಿಕ್ಕಣ್ಣ, ಆರ್ ವೆಂಕಟೇಶಣ್ಣ, ಶ್ರೀ ನಾರಾಯಣಸ್ವಾಮಿ ಮತ್ತು ಶ್ರೀ ಚಾಮರಾಜ್ ಮತ್ತು ನನ್ನ ಸಹೋದರ ಶ್ರೀ ಜಿ ಸುಂದರೇಶ್, ಆಮೇಲೆ ಶ್ರೀ ಬಿ ಎಂ ಕೃಷ್ಣಪ್ಪನವರ ಮಗ ನಾಗರಾಜ್, ಇನ್ನೂ ಸಾಕಷ್ಟು ಜನ ಶ್ರೀ ಕೆ ಎಂ ರಾಜಗೋಪಾಲ್ ಅವರು ಸಹ ಉಪಸ್ಥಿತರಿದ್ದು, ಆ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದಲ್ಲಿ ಇಂದಿನ ಶ್ರೀ ಪಿಪಿಡಿ ಕ್ಷೇತ್ರ, ಅಂದಿನ ಶ್ರೀ ನೂತನ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನದ ದೇವಮೂಲೆಗೆ ಬೋರ್ವೆಲ್ಲನ್ನು ಹಾಕಲಾಗುತ್ತಿದ್ದಾಗ ರಾತ್ರಿ ಸುಮಾರು 12ರಿಂದ 1 ಗಂಟೆಯ ಮಧ್ಯದಲ್ಲಿ ಸುಮಾರು 711 7+1+1 9 ಈ ಸೂತ್ರದಂತೆ ಸುಮಾರು ಬೋರ್ವೆಲ್ ಹಾಕುತ್ತಿದ್ದ ವ್ಯಕ್ತಿಯು ಸುಮಾರು 2 ಅಡಿ ಗ್ಯಾಪ್ ಸಿಕ್ಕಿದ್ದು ನೀರು ಯಥೇಚ್ಛವಾಗಿದೆ ಎಂದು ತಿಳಿಸಿದಾಗ ಆ ಸಮಯದಲ್ಲಿ ನಾವುಗಳೆಲ್ಲರೂ ಉಪಸ್ಥಿತರಿದ್ದು ಆ ತಾಯಿಯ ಗಂಗಾಮಾತೆಯು ಮೇಲೆ ಚಿಮ್ಮಿದಾಗ ಆ ಗಂಗಾಮಾತೆಯು ಆ ಸಮಯದಲ್ಲಿ ಇದ್ದಂತಹ ಎಲ್ಲರ ಮೇಲೆ ಪ್ರೋಕ್ಷಣೆ ಆಯಿತು. ಆ ಸುಸುಂದರ ಬಂದು ನೆನೆಯುತ್ತಾ ಆ ತಾಯಿ ಜಗನ್ಮಾತೆ ಗಂಗಾಮಾತೆಯು ತದನಂತರ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ